10-15 ವರ್ಷದ ಹಿಂದೆ ಹೆಬ್ಬೇವಿನ ಸಸಿನ ತಂದು ಹಾಕಿದ್ವಿ ಬೈಫಿಂದ, ಮತ್ತು ಅರಣ್ಯ ಇಲಾಖೆಯಿಂದ ತೆಗೆದ ಗಿಡ ತಂದು ಹಾಕಿದ್ವಿ, ಸರ್ವೆ ಮರ ತಂದು ಹಾಕಿದ್ವಿ, ಮತ್ತು ಇನ್ನು ಬೇರೆ ಬೇರೆ ಅನೇಕ ಜಾತಿಯ ಶಿವನಿ, ನೀಲಗಿರಿ ಇವೆಲ್ಲವನ್ನೂ ತಂದು ಹಾಕಿದ್ವಿ ಸರ್. ಅದರಲ್ಲಿ ವಿಶೇಷವಾಗಿ ನಮಗೆ ಹೆಬ್ಬೇವಿನ ಬಗ್ಗೆ ಆಸಕ್ತಿ ಗೊತ್ತಿರಲಿಲ್ಲ. ಖಾಲಿ 2 ರೂಪಾಯಿನ ಗಿಡ ತಗೊಂಡು ಕೊಟ್ಟು ತಂದು ಹಾಕಿದ್ವಿ ಸರ್. ಆ ಗಿಡದಲ್ಲಿ ಒಂದು 15 ವರ್ಷದೊಳಗೆ ಒಂದೊಂದು ಗಿಡಕ್ಕೆ 18,000 ರಿಂದ 20,000 ರೂಪಾಯಿ ಅವರೇಜ್ ಸರಾಸರಿ ಸಿಕ್ಕಿದೆ ಸರ್. ಒಂದು ಈಗ ಮೊನ್ನೆ ಇನ್ನೂ ಒಂದು 6-7 ಮರ ಮಾರಿದ್ವಿ, ಅದ್ರ 1,30,30,000 ರೂಪಾಯಿ ಬಂದಿದೆ. ಹೆಬ್ಬೇವಿನ ಗಿಡ ತಂದು ಹಾಕಿದ್ವಿ ಸರ್. ಒಂದು ಗಿಡಕ್ಕೆ 2 ರೂಪಾಯಿನಂತೆ ತಂದು ಹಾಕಿದ್ವಿ. ಅದು ಭಾಳ ದಪ್ಪ, ಭಾಳ ಫಾಸ್ಟಾಗಿ ಬೆಳೀತು. ಮತ್ತು ಅದು ಹೆಂಗೆ ಬೆಳೀತೆ ಅಂತಲೇ ಗೊತ್ತಾಗಿಲ್ಲ. ಅದಕ್ಕೆ ಸ್ವಲ್ಪ ಶ್ರಮಪಟ್ಟು ಒಂದು ವರ್ಷ ನೀರನ್ನ ಮೇಂಟೆನೆನ್ಸ್ ಮಾಡಿಬಿಟ್ರೆ ಸಾಕು ಸರ್, ಬೆಳೆದೋಗುತ್ತೆ. ಆಮೇಲೆ ಪ್ರೂನಿಂಗ್ ಮಾಡಬೇಕು, ಪ್ರತಿ ವರ್ಷ ಅದಕ್ಕೆ ಪ್ರೂನಿಂಗ್ ಮಾಡಿ ಒಂದು 30 ಅಡಿ 40 ಅಡಿ ಎತ್ತರದವರೆಗೂ ಹೋಗಂಗೆ ಮಾಡಿದ್ವಿ. ಅದು ಅಷ್ಟೇ ಎತ್ತರಕ್ಕೂ ಅಷ್ಟೇ ಗಾತ್ರಕ್ಕೂ ಬಂತು ಸರ್ ಒಂದು ಮರ. ಈಗ ಅಲ್ಲಿ ರೌಂಡು ತೂಕ ಇದು ಮಾಡಿ ನೋಡಿದ ಮೇಲೆ ಅಳತೆ ಮಾಡಿದ್ಮೇಲೆ 3 ಮೀಟ್ರು ಅಗಲ ಬರ್ತಾ ಇದೆ. ಮತ್ತು ಎತ್ತರ 36 ಅಡಿಯಿಂದ 40 ಅಡಿ ಎತ್ತರ ಇತ್ತು ಸರ್. ಒಂದು ಮರದಿಂದ 18,000-20,000 ರೂಪಾಯಿ ಸಿಕ್ಕಿತ್ತು. ಮತ್ತು ಪರಿಸರಕ್ಕೂ ಒಳ್ಳೆ ಚೆನ್ನಾಗಿತ್ತು. ನಾವು ಸಮಾರಂಭ ಮಾಡಿದ್ವಿ ಹಿಂದೆ, ಇಲ್ಲಿ ಪರಿಸರ ಪ್ರಿಯ ಕೃಷಿಕರ ಸಮಾರಂಭ ಅಂತ. ಅವರು ಸಹ ಬಂದಂಥ ರೈತರುಗಳು ನೋಡಿ ಭಾಳ ಆಶ್ಚರ್ಯಪಟ್ಟು ಹೆಂಗೆ ಬೆಳೆದ್ರಿ, ಏನು ಬೆಳೆದ್ರಿ ಅಂತ ಮಾಹಿತಿ ತಗೊಂಡು ತುಂಬ ಜನ ತಗೊಂಡೋಗಿ ಹಾಕಿದ್ದಾರೆ. ಮತ್ತು ನಮ್ಮ ನಿರಂತರ ಪತ್ರಿಕೆ ಧರ್ಮಸ್ಥಳ ಗ್ರಾಮ ಪತ್ರಿಕೆಯಲ್ಲಿ ಸಹ ಇದ್ರ ಬಗ್ಗೆ ಪ್ರಕಟ ಮಾಡಿದರು. ಅದರಲ್ಲಿ ಕೇಳಿ ತುಂಬ ಜನ ಫೋನ್ ಮಾಡಿ ನಮ್ಮಲ್ಲಿ ನಂಬರ್ ತಗೊಂಡು ಗಿಡಗಳ್ನು ಬೆಳೆಸ್ತಾ ಇದ್ದಾರೆ ಸರ್. ಹಂಗಾಗಿ ಇದು ಇಷ್ಟು ವರ್ಷದ ಗಿಡ ಸರ್. 3 ಮೀಟ್ರ್ ದಪ್ಪ ಬಂದಿದೆ, 9 ಅಡಿ ಎತ್ತರ, ಒಂದು 35ರಿಂದ 40 ಅಡಿ ಬಂದಿದೆ. ಅದನ್ನು ಮಾರಾಟ ಮಾಡಿ ನಮ್ಮ ಕೈಗೆ ನಾವೇ ಬೆಳೆಸಿ, ನಾವೇ ಮಾರಿ, ನಾವೇ ದುಡ್ಡು ಎಣಿಸಿದ್ವಿ ಸರ್. ದುಡ್ಡು ಎಣಿಸೋದ್ರಿಂದ ತುಂಬ ಅಭಿವೃದ್ಧಿ ಮಾಡಿದ್ವಿ. ಸೈಟ್ ತಗೊಂಡಿದ್ದೀವಿ. ಇಲ್ಲಿಂದ 2 ಕಿಲೋಮೀಟ್ರ್ ದೂರದಿಂದ ಪೈಪ್ಲೈನ್ ಮಾಡಿ, ಅಲ್ಲಿಂದ ಬೋರ್ ಮಾಡಿಸಿ, PC ಹಾಕಿ, ಇನ್ನೂ ಅಷ್ಟು ಗಿಡನ ಇದನ್ನು ಕಂಡು ಈಗ ಇನ್ನೂ 100-200 ಗಿಡ ಹೆಚ್ಚಾಗಿ ಹಾಕಿದ್ವಿ. ಎಲ್ಲ ಬೌಂಡ್ರಿ ಸುತ್ತ ಬೆಳೆಸ್ತಾ ಇದ್ದೀವಿ. ಇನ್ನೂ ಅನುಕೂಲ ಆಗ್ತಾಯಿದೆ. ಮತ್ತು ಇದರಿಂದ ತುಂಬಾ ಅನುಕೂಲ ಆಗಿದೆ ಬಿಡಿ. ಅಲ್ಲಿ ಒಂದು 3 ಎಕರೆ ಜಮೀನನ್ನು ಈಗ 15 ವರ್ಷ ಆಚೆಲಿ ತಗೊಂಡಿದ್ವಿ ಸರ್. 87,000 ರೂಪಾಯಿ ಜಮೀನು ತಗೊಂಡಿದ್ವಿ. ಅಂತ ತಗೊಂಡಾಗ ತೆಂಗು ಮತ್ತು ಅರಣ್ಯ ಸಂಪತ್ತಿಂದ, ಅರಣ್ಯ ಇಲಾಖೆಯಿಂದ ಫಾರೆಸ್ಟ್ ಗಿಡ, ಈ ಹೆಬ್ಬೇವಿನ ಗಿಡ ಬೈಫಿಂದ ತಂದು ಹಾಕಿದ್ವಿ. ಅದರಲ್ಲಿ ಈಗ ಅಲ್ಲೊಂದು 40 ಮರ ಮಾರಿ 4.5 ಲಕ್ಷ ರೂಪಾಯಿ ಬಂತು. ನೀಲಗಿರಿ ಮಾರಿ 1.5 ಲಕ್ಷ ಬಂತಲ್ಲಿ, ಫೈರೂಟ್ ಬಿಟ್ಟು ಸರ್. ಅಲ್ಲೊಂದು 7 ಲಕ್ಷ ಅದೊಂದು ಪ್ಲಾಟಲ್ಲೇ ಬಂದಿದೆ. 87,000 ಜಮೀನು ತಗೊಂಡಿದ್ವಿ. ಒಂದು ಅರಣ್ಯ ಮರದಿಂದ ತುಂಬ ಅನುಕೂಲ ಇದೆ, ತುಂಬ ದುಡ್ಡು ನೋಡಿ. ಇದರಿಂದ 20,000 ಬಂದಿದೆ ಸರ್. 15, 18, 20 ಟನ್ನೇಜ್ ಮೇಲೆ. ಈಗ 3 ಟನ್ನು 2.5 ಟನ್ನು ಈ ಟೈಪ್ ಬಂದಂಗೆ ಸರ್. 1 ಟನ್ಗೆ 6,000 ರೂಪಾಯಿನಂತೆ ಮಾರಿದ್ವಿ ನಾವು. ಈ ಜಮೀನು ತಗೊಂಡಿದ್ವಿ ಸರ್, ಸೈಟ್ ತಗೊಂಡಿದ್ವಿ, ಬೋರ್ವೆಲ್ ಮಾಡಿಸಿದ್ವಿ, ಜಮೀನಿಗೆ ಮಣ್ಣು ಹೊಡ್ಸಿದ್ವಿ, ನಾವು ಸುಖವಾಗಿ ಜೀವನ ಮಾಡಿದ್ವಿ. ಆ ಮರ ನೆಟ್ಬಿಟ್ಟಿದ್ವಿ ಸರ್. ಈಗ ಅದ್ರ ಬಗ್ಗೆ ವೃದ್ಧಿ ಮಾಡಬೇಕು ಅಂದರೆ 400 ತೆಗೆದ ಮರ ಹಾಕಿದ್ವಿ ನಮ್ಮಲ್ಲಿ ಈಗ ಆಲ್ರೆಡಿ. ಮತ್ತು ಹೆಬ್ಬೇವು ಹಾಕಿದ್ವಿ ಇನ್ನೊಂದು 200. ಅವು ಎಲ್ಲ 5-5 ವರ್ಷದ್ದಿದೆ. ಇನ್ನು ಮುಂದೆ ಮರ ಮಾರಾಟ ಮಾಡಿ ಮನೆ ಕಟ್ಟಬೇಕು ಅನ್ನೋದು ಮೂಲ ಉದ್ದೇಶ ನಾವು ಇಟ್ಟಿದ್ವಿ. ಆರ್ಥಿಕವಾಗಿ ನಾವು ಮರ ಬೆಳೆದ್ರಿಂದ ತೆಂಗಿನಕಾಯಿ ಕೊಬ್ಬರಿ ಉಳಿಸ್ತಾ ಇದ್ವಿ. ಹೆಬ್ಬೇವಂತೂ ಡ್ರೈ ಲ್ಯಾಂಡಲ್ಲಿ ಭಾಳ ಚೆನ್ನಾಗಿ ಬರುತ್ತೆ ಸರ್. ಇದರಿಂದ ಅದೇ 15,000-20,000 ಮಾರ್ತಾ ಇದ್ವಿ. ಮುಂದಿರೋ ಇನ್ನೂ ಒಂದು 5,000 ಹೆಚ್ಚಾಗಿ ಸಿಗ್ಬೋದು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಸರ್. ಇಲಾಖೆಯಿಂದ ಜಿಲ್ಲಾ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಅಂತ ಸಮಗ್ರ ಕೃಷಿನಲ್ಲಿ ನಮಗೆ ಕೊಟ್ಟಿದ್ದೆ ಸರ್. ಅದರಲ್ಲಿ ಅರಣ್ಯ ಸಂಪತ್ತು ಸೇರುತ್ತೆ ಸಮಗ್ರ ಕೃಷಿ ಅಂತಂದರೆ. ಅದರಲ್ಲಿ ಮೇನ್ ಹೆಚ್ಚು ಮರಗಳು ಬೆಳೆದಿದೆ. ಬೆಳೆದು ಇದನ್ನು ತಗೊಂಡೋಗಿ ಹಾಕಿ ಮಾರಿರೋಂಥ ಫೋಟೋಸ್ ಅದು ರಿಯಲ್ ಆಗಿರೋದು. ಮತ್ತು ಲೋಡ್ ಆಗ್ತಾ ಇರೋದು ಸರ್. ಇದು ಲೋಡಿಂಗು ಒಂದೊಂದು ಮರ ಇಷ್ಟು ಹತ್ರ ಇದೆ ನೋಡಿ ಸರ್. ಇದು ಒಂದೇ ಮರ ತುಂಡು 3 ತುಂಡು ಸರ್ ಹೋಗ್ತಾ ಇರೋಂಥದ್ದು ಅವು ಟ್ರ್ಯಾಕ್ಟ್ರಲ್ಲಿ. ಮತ್ತು ಇದನ್ನು ಕಟ್ ಮಾಡ್ತಾ ಇರೋದು ಮಿಷನಲ್ಲಿ, ಇಷ್ಟು ದೊಡ್ಡ ಮರ. ಮತ್ತು ಪುನಃ ಇನ್ನೊಂದು ಲೋಡಿ ತುಂಬ್ತಾ ಇರೋದು. ಮತ್ತು ಮೊನ್ನೆ ಕೃಷಿ ಇಲಾಖೆ DD ಅವರು ಬಂದು ಇನ್ಸ್ಪೆಕ್ಷನ್ ಮಾಡಿ ಪರಿಸರ ಸಮಾರಂಭ ಇಟ್ಟಿದ್ವಿ ಸರ್ ನಮ್ಮ ತೋಟದಲ್ಲಿ. ಶಾಲಾ ಮಕ್ಕಳನ್ನು ಕರೆಸಿ ಮತ್ತು ರೈತರನ್ನು ಕರೆಸಿ ಜಿಲ್ಲಾ ಮಟ್ಟದಿಂದವ ಒಂದು ದಿವಸದ ಕಾರ್ಯಾಗಾರ ಇಟ್ಟು ಇದ್ರ ಬಗ್ಗೆ ಹೆಬ್ಬೇವಿನ ಮರ ಬಗ್ಗೆ ತೋರಿಸಿ ತಿಳಿ ಹೇಳ್ತಾ ಇರೋಂಥ ಪುಣ್ಯಭೂಮಿ ಸಂಸ್ಥೆಯವರು ಸರ್ ನಮ್ಮನ್ನು ಕರೆದು ಇಡೀ ಕುಟುಂಬದ ಕುಟುಂಬ ಅಂತ ಹೇಳ್ಬಿಟ್ಟು ಪರಿಸರ ಪ್ರಿಯ ಸಮಾರಂಭದಲ್ಲಿ ಕರೆದು ಇಡೀ ಕುಟುಂಬದ ಜಿಲ್ಲಾ ಮಟ್ಟದಲ್ಲಿ ಸನ್ಮಾನಿಸಿ ನಮ್ಮ ಡಾಕ್ಟರ್ ವಿಜಯ್ ಅಂಗಡಿ ಅವರು 10,000 ರೂಪಾಯಿ ತೂಕದ ಯಂತ್ರ ಕೊಟ್ಟು ಗೌರವಿಸಿದ್ದಾರೆ ಸರ್. ಅವರು ವಿದ್ಯಾನಿಲಯದಲ್ಲಿ ತಾಲೂಕಿನಲ್ಲಿ ತಾಲೂಕು ಮಟ್ಟದ ಪ್ರಗತಿ ಯುವಕ ರೈತ ಪ್ರಶಸ್ತಿನ ನನ್ನ ತಮ್ಮನಿಗೆ ಕೊಟ್ಟು ಸನ್ಮಾನಿಸಿದ್ದಾರೆ ಏಜ್ ಮೇಲೆ ಅಂತ. ನಮಗೆ ಹಾಸನ ಆಕಾಶವಾಣಿಯಲ್ಲಿ ಸರ್ FM ರೇಡಿಯೋದಲ್ಲಿ ನಮ್ಮನ್ನು ಅದ್ರ ಬಗ್ಗೆ ಸಂದರ್ಶನ ಮಾಡಿ 1000 ಜನಕ್ಕೆ ಹೆಬ್ಬೇವು ಮರ ಬೆಳೆದ ಸಾಗುವಳಿ ಮತ್ತು ಮಾರಾಟ ಕುರಿತು ತಮ್ಮ ಅನುಭವವನ್ನು 4/2/2014 ಹಂಚಿಕೊಂಡಿದ್ದಾರೆ ಅಂತ ಮಾಡಿ ಅವರು ಗೌರವಿಸಿದ್ದಾರೆ ಸರ್. ಚನ್ನಪಟ್ಟಣದಲ್ಲಿ ತಾಲೂಕು ಮಟ್ಟದ ರೈತ ಅಂತ ಕೃಷಿ ಉತ್ಸವದಲ್ಲಿ ಗುರುಸಿ ನಮ್ಮ ಇವರು AD ಸಹಾಯಕ ಕೃಷಿ ನಿರ್ದೇಶಕರು ಮತ್ತು MLA ಅವರು ಗುರುಸಿ ಗೌರವಿಸಿದ್ದಾರೆ ಸರ್. ಗ್ರಾಮಾಭಿವೃದ್ಧಿ ಮ್ಯಾಗ್ಝಿನ್, ಮಂತ್ಲಿ ಮ್ಯಾಗ್ಝಿನು, ಇದರಲ್ಲಿ ನಮ್ಮನ್ನು ಪ್ರೆಸ್ ಔಟ್ ಮಾಡಿ ರಾಜ್ಯಾದ್ಯಂತ ಪ್ರಸಾರಗೊಳಿಸಿ ಇದರ ನೋಡಿ ಎಲ್ಲ ಡೀಟೇಲ್ಸ್ ಇದೆ ಸರ್. ಅರಣ್ಯ ಇಲಾಖೆಯಿಂದ ತಂದರೆ ಗಿಡಗಳೇ ಸರ್ ಇವೆಲ್ಲ ತಂದು ಹಾಕಿ ತೋಟದಲ್ಲಿದೆ. ಈ ಹೆಬ್ಬೇವಿನ ಗಿಡದಲ್ಲಿ ಇವತ್ತು 6 ವರ್ಷಕ್ಕೆ ಕಡಿಮೆ ಅಂತಂದ್ರೆ ಒಂದು ಟನ್ ಬಂದರೂ 6,000 ರೂಪಾಯಿ ಆಗುತ್ತೆ. 1 ವರ್ಷಕ್ಕೆ 1,000 ಇದು ಒಂದು ಮರ 3 ರಿಂದ 4 ಗನಡಿ ದಪ್ಪ ಬರುತ್ತೆ ಸರ್ ಸುತ್ತ. ಇದರಿಂದ 10 ರೂಪಾಯಿ ಕೊಟ್ಟು ಒಂದು ಸಸಿ ತಂದು ಹಾಕಿದ್ವಿ. ಒಂದು 6 ರಿಂದ 7 ವರ್ಷ ಆಗಿದೆ. ಇವತ್ತು ಮಾರಿದ್ರು 10,000 ರೂಪಾಯಿಗೆ ಹೋಗುತ್ತೆ, ನಾವು ಮಾರ್ತೀವಿ ಸರ್. ಮತ್ತು ಬಿಟ್ಕೊಂಡ್ರೆ 20,000 ರೂಪಾಯಿಗೆ ಹೋಗುತ್ತೆ 10 ವರ್ಷಕ್ಕೆ.
ಅಲ್ಲಿವರೆಗೂ ವೆಯ್ಟ್ ಮಾಡ್ಬೋದು ಸರ್. ಆ ಥರದಲ್ಲೂ ಮಾಡ್ತಾಯಿದ್ವಿ. ಅರಣ್ಯ ಇಲಾಖೆಯಲ್ಲಿ 10 ರೂಪಾಯಿ ಗಿಡ ತಂದು ಹಾಕಿದ್ದು ಇಷ್ಟು ದುಡ್ಡಿಗೆ ಆಗಿದೆ. ಮತ್ತೊಂದು 500 ಗಿಡ ಹಾಕಿದ್ವಿ, ಮತ್ತೆ ಪುನಃ ಮಾರ್ತೀವಿ. ಏನು ಮಾಡಿದ್ವಿ? 500 ಗಿಡನ ತಂದು ಹಾಕಿದ್ವಿ ಸರ್. ಅವು ಮಾರಾಟಕ್ಕೆ ರೆಡಿ ಇದೆ, ಈಗ ಮಾರಾಟ ಮಾಡ್ತೀವಿ ಸರ್. ನಾವು ಕೃಷಿ ಕೆಲಸ ಮಾಡ್ತಾಯಿದ್ದೀವಿ. ಕೃಷಿ ಕೆಲಸದ ಜೊತೆಗೆ ನಾವು ಅದ್ರ ಜೊತೆಗೆ ಆಗೋ ಫಾರೆಸ್ಟ್ ಮರ ಗಿಡ ಬೆಳೆಸ್ಕೊಂಡು ಕೃಷಿಯಲ್ಲಿ ಆದಾಯ ಕಂಡುಕೊಂಡು ಮರ ಗಿಡದಿಂದ ತುಂಬ ಆದಾಯ ರೈತರಿಗೆ ತಾಂತ್ರಿಕ ತಿಳುವಳಿಕೆ ಹೆಬ್ಬೇವಿನ ಬಗ್ಗೆ ಸಹ ಗಿಡ ಬೆಳೆಸಿ 10-15 ಅಡಿಗೆ ಅಂತರದಲ್ಲಿ ಹೆಬ್ಬೇವು ಗಿಡನ ಹಾಕಿ ಅದು 10 ವರ್ಷಕ್ಕೆ ಕಟಾವು ಬರುತ್ತೆ. 15-20 ಸಾವಿರ ರೂಪಾಯಿ ದುಡ್ಡು ಸಿಗುತ್ತೆ ಅಂತ ರೈತರಿಗೆ ತಿಳುವಳಿಕೆ ಕೊಟ್ಟು ಹೆಬ್ಬೇವು ನಡೆಸಿದ್ವಿ. ಈ ವರ್ಷ ಸಹ ಪ್ಲಾಂಟೇಷನ್ ಮಾಡಿಸಿದ್ವಿ ರೈತರ ಜಮೀನಲ್ಲಿ. 2016-17 ಸಾಲಿನ ಮಳೆಗಾಲದಲ್ಲಿ ರೈತರ ಜಮೀನಲ್ಲಿ ಸಸಿ ನೆಡೋದಕ್ಕೆ MJNRG ಯೋಜನೆಯಡಿ 20,000 ಹೆಬ್ಬೇವು ಸಸಿಗಳನ್ನ ಬೆಳೆಸಿದ್ದು ಆಯ್ದ ಫಲಾನುಭವಿಗಳಿಗೆ ಸಸಿಗಳನ್ನ ವಿತರಣೆ ಮಾಡಿ ಅವರ ಜಮೀನಲ್ಲಿ ಬ್ಲಾಕ್ ನೆಡತೋಪು ಮತ್ತು ಬದುಗಳಲ್ಲಿ ಸಸಿ ನೆಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಮತ್ತು ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆಯಡಿ 1 ಹೆಬ್ಬೇವು ಸಸಿಯನ್ನು ಅವರು 10ರಿಂದ 12 ವರ್ಷ 15ರಿಂದ 20,000 ಒಂದು ಅವ್ರಿಗೆ ಆದಾಯವನ್ನು ನಿರೀಕ್ಷೆ ಮಾಡ್ಬೋದಾಗಿರುತ್ತದೆ. ಮತ್ತು ಉದ್ಯೋಗ ಖಾತ್ರಿ ಯೋಜನೆಯಡಿ ಇವರಿಗೆ 1 ಹೆಬ್ಬೇವು ಸಸಿಗಳನ್ನ ನೆಡೋದಕ್ಕೆ 67 ರೂಪಾಯಿ ರೀತಿ ಪ್ರೋತ್ಸಾಹಧನವನ್ನು ಅವ್ರಿಗೆ ಕೂಲಿಯನ್ನು ಪಾವತಿಯನ್ನು ಮಾಡ್ತಾಯಿದ್ದೀವಿ. ಇಲಾಖೆ ಓಂಕಾರ ಮೂರ್ತಿಯವರು ಸುಮಾರು 98-99 ಸಾಲಿನಿಂದ ಹೆಬ್ಬೇವು ಗಿಡಗಳನ್ನ ಬೆಳೆಸ್ತಾ ಇದ್ದಾರೆ. ಅರಣ್ಯ ಇಲಾಖೆಯಲ್ಲೂ ಕೂಡ ಹೆಬ್ಬೇವು ಗಿಡಗಳನ್ನ ರೈತರಿಗೆ ವಿತರಣೆ ಮಾಡ್ತಾಯಿದ್ದು ಅವರಿಗೆ ಪ್ರೋತ್ಸಾಹಧನ ಕೂಡ ನೀಡ್ತಾ ಇದ್ದೀವಿ. ಈ ಒಂದು ವಿಷಯದಲ್ಲಿ ರೈತರಿಗೆ, ಹಾಸನ ಜಿಲ್ಲೆಯ ರೈತರಿಗೆ ಹೆಚ್ಚಿನ ಪ್ರಚಾರ ನೀಡೋದಕ್ಕೋಸ್ಕರ, ಇದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಮಾಹಿತಿನ ಓಂಕಾರ ಮೂರ್ತಿಯವರು ಓಂಕಾರ ಮೂರ್ತಿಯವರು ತಿಳಿಸಿದ ಮೇರೆಗೆ ಸುಮಾರು ಅವರು 40 ಮರಗಳನ್ನ ಸುಮಾರು 6 ಲಕ್ಷ ಮರ ಮಾರಿದ್ದಾರೆ. ಪ್ರತಿಯೊಂದು ಮರಕ್ಕೆ ಅಂದಾಜು 13-14 ವರ್ಷದ ಮರಗಳಿಗೆ ಅಂದಾಜು ಅವರಿಗೆ 15ರಿಂದ 20 ಸಾವಿರ ಒಂದು ಮರಕ್ಕೆ ಆದಾಯ ಬಂದಿದೆ. ಅದೇ ರೀತಿ ಕಳೆದ ವರ್ಷ ಕೂಡ ಇನ್ನೂ ಕೇವಲ 7 ಮರಗಳನ್ನ ಮಾರಿ ಸುಮಾರು ಒಂದು ಮರಕ್ಕೆ ತಲಾ 18,500 ಸಾವಿರದಂತೆ ಒಟ್ಟು 1,30,30,000 ರೂಪಾಯಿನ ಆದಾಯನ ಪಡೆದಿದ್ದಾರೆ. ಅದರಿಂದ ಉತ್ತೇಜನಗೊಂಡು ಮತ್ತೆ ಈ ವರ್ಷ ಅವರು ಸುಮಾರು 4-5 ವರ್ಷದ ಹಿಂದೆ 200-300 ಗಿಡಗಳನ್ನ ಅವರ ಜಮೀನುಗಳಲ್ಲಿ ನೆಟ್ಟು ಈ ಒಂದು ಜಾಗನ ಅನೇಕ ರೈತರಿಗೆ ಒಂದು ಪ್ರದರ್ಶನಕ್ಕೆ ಅಥವಾ ಒಂದು ರೈತರಿಗೆ ಮಾರ್ಗದರ್ಶನಕ್ಕಾಗಿ ಬೆಳೆಸ್ಕೊಂಡು ಉತ್ತಮ ರೀತಿಯಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಇವತ್ತು 7 ವರ್ಷದ ಮರ 10,000 ರೂಪಾಯಿಗಂತೂ ಹೋಗುತ್ತೆ ಸರ್. 8ರಿಂದ 10,000. 20 ವರ್ಷಕ್ಕೆ ಮಾರಿದರೆ 15 ವರ್ಷಕ್ಕೆ ಮಾರಿದರೆ 20,000 ರೂಪಾಯಿ ಹೋಗುತ್ತೆ ಸರ್. ತಗೊಂಡಿದ್ವಿ 20,000 ರೂಪಾಯಿ. Onkar Murthy is also today with us. He has taken the seedlings from the social forest nursery and from the BIF also at the rate of only 5 rupees per seedling. And he has grown here per acre some around 300 trees. This is Melia dubia. And he has grown 300 trees per acre. And each tree has actually given him around 10,000 rupees to 20,000 rupees. He has already taken the current market rate of the Melia dubia is 7,000 rupees per ton now. And each tree provides almost 2 to 3 tons at the rotation of 10 to 12 years. And here in this plot, he is having 10 to 12 acres of land. Since last 16 years, he has grown hebbewu trees brought from the dairy. Some 7-8 trees is already cut and felled and given it to the sawmills and other wood-based industries. Each tree has fetched almost 21,000 trees, and he has already taken the 21,000 and actually, and for that he has been awarded by the different organizations, institutions, by different non-governmental organizations. But Onkar Murthy has done a wonderful job in promoting the social forestry seedlings, and this news of the hebbewu has spread like a wildfire in the entire Karnataka. And just by taking this example of Onkar Murthy, thousands of farmers in the entire Karnataka are getting encouraged. ಅದರಲ್ಲಿ ವಿಶೇಷವಾಗಿ ನಮಗೆ ಹೆಬ್ಬೇವಿನ ಬಗ್ಗೆ ಆಸಕ್ತಿ ಗೊತ್ತಿರಲಿಲ್ಲ. ಖಾಲಿ 2 ರೂಪಾಯಿನ ಗಿಡ ತಗೊಂಡು ಕೊಟ್ಟು ತಂದು ಹಾಕಿದ್ವಿ ಸರ್. ಆ ಗಿಡದಲ್ಲಿ
ಒಂದು 15 ವರ್ಷದೊಳಗೆ ಒಂದೊಂದು ಗಿಡಕ್ಕೆ 18,000 to 20,000 ರೂಪಾಯಿ ಅವರೇಜ್ ಸರಾಸರಿ ಸಿಕ್ಕಿದೆ. ಒಂದು ಈಗ ಮೊನ್ನೆ ಇನ್ನೂ ಒಂದು 6-7 ಮರ ಮಾಡಿದ್ವಿ, ಅದ್ರಲ್ಲಿ 1,30,000 ರೂಪಾಯಿ ಬಂದಿದೆ. ಹೆಬ್ಬೇವಿನ ಗಿಡ ತಂದು ಹಾಕಿದ್ವಿ ಸರ್, ಒಂದು ಗಿಡಕ್ಕೆ 2 ರೂಪಾಯಿನಂತ ತಂದು ಹಾಕಿದ್ವಿ. ಅದು ಭಾಳ ದಪ್ಪ, ಭಾಳ ಫಾಸ್ಟಾಗಿ ಬೆಳೀತು. ಮತ್ತು ಅದು ಹೆಂಗೆ ಬೆಳೀತೆ ಅಂತಲೇ ಗೊತ್ತಾಗಲಿಲ್ಲ. ಅದಕ್ಕೆ ಸ್ವಲ್ಪ ಶ್ರಮಪಟ್ಟು ಒಂದು ವರ್ಷ ನೀರನ್ನ ಮೇಂಟೆನೆನ್ಸ್ ಮಾಡಿಬಿಟ್ರೆ ಸಾಕು ಸರ್, ಬೆಳೆದೋಗುತ್ತೆ. ಆಮೇಲೆ ಪ್ರೂನಿಂಗ್ ಮಾಡಬೇಕು, ಪ್ರತಿ ವರ್ಷ ಅದಕ್ಕೆ ಪ್ರೂನಿಂಗ್ ಮಾಡಿ ಒಂದು 30 ಅಡಿ 40 ಅಡಿ ಎತ್ತರದವರೆಗೂ ಹೋಗಂಗೆ ಮಾಡಿದ್ವಿ. ಅದು ಅಷ್ಟೇ ಎತ್ತರಕ್ಕೂ ಅಷ್ಟೇ ಗಾತ್ರಕ್ಕೂ ಬಂತು ಸರ್ ಮರ. ಈಗ ಅಲ್ಲಿ ರೌಂಡು ತೂಕ ಇದು ಮಾಡಿ ನೋಡಿದ ಮೇಲೆ ಅಳತೆ ಮಾಡಿದ್ರೆ 3 ಮೀಟ್ರು ಅಗಲ ಬರ್ತಾ ಇದೆ. ಮತ್ತು ಎತ್ತರ 36 ಅಡಿಯಿಂದ 40 ಅಡಿ ಎತ್ತರ ಇದೆ. ಸಂಪನ್ಮೂಲದ ಉಗ್ರಾಣ ಬನಸಿರಿ ಪ್ರಕೃತಿಯ ವರದಾನ ಸಂಪನ್ಮೂಲದ ಉಗ್ರಾಣ ವನ್ಯಜೀವಿಗಳಿಗೆ ಆಶ್ರಯಧಾಮ